ಹೈ ದೇವರು, ನಾನು ನಿಮ್ಮ ಶಿರಾ ಹುಡುಗ ಅಜಯ್ ಮಾತಾಡ್ತಿರೋದು. ಇವತ್ತು ವಿಷಯ ಏನಂತಂದರೆ, ಭಟ್ರ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಚೇಳೂರು ಕಡೆ ಹೋಗಿದ್ವಿ. ಹಾಗೆಯೇ ಅಲ್ಲಿ ಚೇಳೂರು ಹತ್ರ ಹೋಗಿ ಚೇಳೂರಲ್ಲಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗೋಣ ಊರಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಆಗಲೇ ನಮ್ಮ ಹುಡುಗ, ಅಣ್ಣ ಇಲ್ಲೊಂದು ದೇವಸ್ಥಾನ ಇದೆ ಅಣ್ಣ ಅಂತೇಳಿ, ಬಾರಣ ಹೋಗಿ ಬರೋಣ, ಚೆನ್ನಾಗಿದೆ ಅಂತೆ ದೇವಸ್ಥಾನ, ನೋಡ್ಕೊಂಡು ಬರೋಣ, ಇದು ಹಳೆ ಕಾಲದ ದೇವಸ್ಥಾನ ಅಂತ ಹೇಳಿದ್ಕೆ ನಾನು ಅದಕ್ಕೆ ಬಾರಪ್ಪ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಅದೇ ದೇವಸ್ಥಾನ ಈಗ ಬರುತ್ತೆ ನೋಡಿ, ಇದೇ ದೇವಸ್ಥಾನದು. ಈ ದೇವಸ್ಥಾನದಲ್ಲಿ ನೋಡಿ ಗಾಯ್ಸ್, ಈ ದೇವಸ್ಥಾನದಲ್ಲಿ 101 ಮಂತ್ರಗಳನ್ನ ಹೇಳ್ಬಿಟ್ಟು 101 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ, ಕೌಂಟ್ ಹಾಕ್ಬಿಟ್ಟು 101 ಮಂತ್ರಗಳು ಬರೆಸ್ಬಿಟ್ಟು ಮಂತ್ರಗಳನ್ನ ಆಮೇಲೆ ಲಿಂಗಗಳನ್ನೆಲ್ಲ ಇಟ್ಟಿದ್ದಾರೆ. ಫ್ರೆಂಡ್ಸ್, ಇವರು ನೋಡಿ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರಲ್ಲ ನೀವೇ ಗೈಸ್. ಹಾಗೆಯೇ ಈ ದೇವಸ್ಥಾನದ ಬಗ್ಗೆ, ಈ ದೇವ್ರ ಬಗ್ಗೆ ಇತಿಹಾಸ ಇದೆಯಾ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋ ಅಂತ ಹೋದ್ವಿ. ಹಾಗೆಯೇ ದೇವಸ್ಥಾನದ ಕಡೆ ಹೋದ್ವಿ ಗೈಸ್. ದೇವಸ್ಥಾನದ ಹೋದ್ವಿ. ಹಾಗೆ ಅಲ್ಲಿಗೆ ಹೋದಾಗ ನಮಗೇನು ಕಾಣಲಿಲ್ಲ. ನಮ್ಮ ಕಣ್ಣು ಶಾರ್ಪ್ ಐದವೋ ಇಲ್ಲವೋ ಅಂತ ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ. ನಮ್ಮ ಕಣ್ಣು ಟೆಸ್ಟ್ ಮಾಡೀವಿ, ಸದ್ಯ ಹೆಂಗೋ ಅಲ್ಲೇ ಇತ್ತು. ಫ್ರೆಂಡ್ಸ್, ನಿಮಗೂ ಅದನ್ನು ತೋರಿಸ್ತೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಅದೇನೇ ಫೋಟೋ ಅದು. ಅದರಲ್ಲಿ ಫ್ರೆಂಡ್ಸ್ ಯಾವ ಥರ ಇದೆ ಅಂದರೆ ಇತಿಹಾಸ. ಫ್ರೆಂಡ್ಸ್, ಈ ದೇವಸ್ಥಾನ 800 ವರ್ಷಗಳ ಹಿಂದೆಯೇ ಪ್ರತಿಷ್ಠಾಪನೆ ಆಗಿತ್ತಂತೆ. ಈ ಬಸವೇಶ್ವರ ಸ್ವಾಮಿ ಬರೀ ಮರಳಲ್ಲೇ ಅಂತೆ ಫ್ರೆಂಡ್ಸ್ ಇದು ಉತ್ಪತ್ತಿ ಆಗಿರೋದು. ಫ್ರೆಂಡ್ಸ್, ಯಾವ ಥರ ಇದೆ ಅಂದರೆ ಫ್ರೆಂಡ್ಸ್, ಇದು ಪೂರ್ತಿ ಮರಳೆ ಅಂತ ಇದು. ಹಾಗೆಯೇ ಸ್ವಾಮೀಜಿನ ಕೇಳ್ಕೊಬರೋಣ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆಯೇ ಈ ಥರ ಪೇಪರಲ್ಲಿ ಹಾಕಿರೋದು ನಮ್ಮ ದೇವ್ರುಗಳಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಮೀಜಿ ಹತ್ರನೇ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಫ್ರೆಂಡ್ಸ್, ಇವಾಗ ನಿಮಗೆ ಆ ಸ್ವಾಮೀಜಿ ಮಾತಾಡೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಸ್ವಾಮೀಜಿ ಯಾವ ಥರ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ಶ್ರೀ ಮರಳು ಬಸವೇಶ್ವರ ಸ್ವಾಮಿಯ ಇತಿಹಾಸ ಏನು ಅಂತಂದರೆ, ಇಲ್ಲಿ 3 ಅಡಿ ಮರಳು, ಆಗಿನ ಶರಣರು 3 ಅಡಿ ಮರಳಲ್ಲಿ ಇಟ್ಬಿಟ್ಟು 101 ಕೊಡ ನೀರು ಅದಕ್ಕೆ ಅಭಿಷೇಕ ಮಾಡಿ, ಇಲ್ಲಿ ಮರಳಲ್ಲೇ ಬಸವ ಉದ್ಭವ ಆಗಬೇಕು. ಉದ್ಭವ ಆಗಿ ಉಟ್ರಿಕೆ ಹಾಕಿ ಈಚೆಗೆ ಬರಬೇಕು, ಕಲ್ಲು ಕೂಗಬೇಕು, ಕಲ್ಲು ಎಣ್ಣೆ ತುಂಬಿ ಹರಿಬೇಕು. ಇವು 3 ಏಕಕಾಲದಲ್ಲಿ ಆದಾಗ ಕಲಿಯುಗ ಪ್ರಳಯ ಆಗುತ್ತೆ ಅಂತ ಆಗಿನ ಶರಣರು ಹೇಳಿರೋದು. ಅದೇ ರೀತಿ ಇದು ಪೂರ್ತಿ ಮರಳಲ್ಲೇ ಇರೋದು. ಅದು ಕಪ್ಪಾಗಿರೋದು ಏನಕ್ಕೆ ಅಂತಂದರೆ, ಹುಚ್ಚೆಳ್ಳೆಣ್ಣೆ ಹಚ್ಚೋದ್ರಿಂದ ಮಾತ್ರ ಅದು ಕಪ್ಪಾಗಿದೆ. ಅದಕ್ಕೆ ನೀರು ನಾವು ಪ್ರೋಕ್ಷಣೆ ಮಾಡ್ತೀವಿ, ಅಷ್ಟು ಬಿಟ್ಟರೆ ತೊಳೆಯಲ್ಲ. ಉತ್ಸವ ಮೂರ್ತಿಗೆ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ಮಾಡ್ತೀವಿ. ಗಾಯ್ಸ್, ಇವಾಗ ಸ್ವಾಮೀಜಿ ಮಾತಾಡಿರೋದು ಕೇಳಿದ್ರಲ್ಲ ಫ್ರೆಂಡ್ಸ್ ನೀವೇನೆ. ಫ್ರೆಂಡ್ಸ್, ಈ ಸ್ವಾಮೀಜಿ ಹೇಳಿರೋದು 100% ಸತ್ಯ. ಹಾಗೆಯೇ ನೋಡ್ಕೊಂಡು ಬರೋಣ ದೇವಸ್ಥಾನನ ಅಂತ ಹೇಳ್ಬಿಟ್ಟು ನೋಡಿ. ಫ್ರೆಂಡ್ಸ್, ಇದೇ ಆ ಬಸವೇಶ್ವರ ಸ್ವಾಮಿ ಇದೆ. ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೈಸ್, ಈಗ ನೀವೇನು ನೋಡ್ತಾ ಇದ್ದೀರೋ ಈ ಬಾವಿಯಿಂದನೇ ಬಸವೇಶ್ವರ ಸ್ವಾಮಿಗೆ ನೀರನ್ನು ಹಾಕ್ತಾ ಇರ್ತಂಥದ್ದು. ಫ್ರೆಂಡ್ಸ್, ಇವಾಗ ಈ ಬಾವಿ ಯಾವ ಥರ ಹಾಳಾಗಿದೆ ನೋಡಿ, ಹಾಳು ಬಿದ್ದೋಗಿದೆ. ಫ್ರೆಂಡ್ಸ್, ಈ ಬಾವಿಯಿಂದನೇ ಆ ದೇವರಿಗೆ ನೀರು ಹಾಕೋದು. ಈ ನೀರು ಹಾಕಿದ್ರೆ ಅಂತೆ ಫ್ರೆಂಡ್ಸ್ ಆ ದೇವರು ಬೆಳೀತಾ ಇರೋದಂತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಬಾವಿ ಇದು ಗೈಸ್. ಹಾಗೆ ಸ್ವಾಮೀಜಿ ಹೇಳಿದ್ರಲ್ಲ, ಕೋಳಿ ಕೂಗಿದ್ರೆ ನಮ್ಮ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದೇ ಕೋಳಿ ಇರೋ ಜಾಗದಾಗ ಬಂದಿದ್ದು ಫ್ರೆಂಡ್ಸ್. ಇವಾಗ ಅದು ಎಲ್ಲಿದೆ ಅಂತಂದರೆ ನೋಡಿ ಫ್ರೆಂಡ್ಸ್, ಚೇಳೂರು ಊರು ಬಾಗಿಲು ಅಂತ ಇದು. ನೋಡಿ ಯಾವ ಥರ ಇದೆ ಕೋಳಿ ಅಂತ ಹೇಳ್ಬಿಟ್ಟು ನಾನು ನೀವು ತೋರಿಸ್ತೀನಿ ನಿಮಗೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದೇ ಕೋಳಿ ಅದು ಗೈಸ್. ಹಾಗೆಯೇ ಆ ಕೋಳಿ ಎಲ್ಲಿರೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಚೇಳೂರಲ್ಲಿ ಯಾರೇ ನೋಡ್ತಿದ್ರೋ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.